ನಾನ್ ಶರ್ಮಿತಾ ಶೆಟ್ಟಿ. ಸರ್ಕಾರದ ವಿರುದ್ಧ ಸಮರವನ್ನ ಸಾರಿದೆ ಕಾಂಗ್ರೆಸ್. ಭ್ರಷ್ಟಾಚಾರದ ವಿರುದ್ಧ ಕಾಂಗ್ರೆಸ್ ಇವತ್ತು ಬೆಂಗಳೂರಿನ 300ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಪ್ರತಿಭಟನೆಯನ್ನ ಕೈಗೊಂಡಿದೆ. ಬೆಂಗಳೂರಿನ ಟ್ರಿನಿಟಿ ಸರ್ಕಲ್ ಬಳಿಯಲ್ಲಿ ಪ್ರಮುಖ ನಾಯಕರು ಸೇರ್ತಾರೆ. ಬೃಹತ್ ಮಟ್ಟದಲ್ಲಿ ಪ್ರತಿಭಟನೆಯನ್ನ ನಡೆಸುತ್ತಾರೆ. ಟ್ರಿನಿಟಿ ಸರ್ಕಲ್ಗೆ ಸಿದ್ದರಾಮಯ್ಯ ಅವರ ಆಗಮನ ಆಗಿದೆ. ಡಿಕೆ ಶಿವಕುಮಾರ್ ಅವರು ಕೂಡ ಬಂದಿದ್ದಾರೆ. ಬೆಂಗಳೂರಿನ ಸುಮಾರು 300 ಕಡೆ ಇವತ್ತು ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ದೃಶ್ಯದಲ್ಲೂ ನಾವು ಗಮನಿಸ್ತಾ ಇದ್ದೀವಿ. ಆಲ್ರೆಡಿ ಇವಾಗ ಪ್ರತಿಭಟನೆಯನ್ನ ಆರಂಭ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ, ಭ್ರಷ್ಟಾಚಾರದ ವಿರುದ್ಧ. ಈಗ ಕಾಂಗ್ರೆಸ್ ಪ್ರತಿಭಟನೆಗೆ ಪೊಲೀಸರು ಅನುಮತಿಯನ್ನ ಕೊಟ್ಟಿಲ್ಲ. ಇವನ್ನೆಲ್ಲ ವಶಕ್ಕೆ ಪಡೆಯುವಂತ ಸಾಧ್ಯತೆಗಳು ಇದೆ. Why they were keeping quiet? They were in the opposition earlier. Why they were not raised this issue? ಅದರಿಂದ ಟ್ರಾಫಿಕ್ ಜಾಮ್ ಅಥವಾ ಇವಾಗ ವಾಹನ ಸವಾರಿಗೆ ತೊಂದರೆ ಆಗುತ್ತೆ. ಬಟ್ ನಾವು ಫುಟ್ಪಾತ್ ಮೇಲೆ ನಿಂತ್ಕೊಂಡಿದ್ದೀವಿ, ಯಾವುದೇ ಕಾರಣಕ್ಕೂ ರೋಡ್ ಅನ್ನ ಬ್ಲಾಕ್ ಮಾಡೋದಿಲ್ಲ ಅಂತ ಹೇಳಿ ಶಾಸಕ ಎನ್ ಎ ಹ್ಯಾರಿಸ್ ಆಗ್ಲೇ ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಹಾಗಾಗಿ ವಾಹನ ಸವಾರಿ ಕಿವಿ ಮಾತು, ಪ್ರಮುಖ ರಸ್ತೆಗಳನ್ನ ಬಿಟ್ಟು ಪರ್ಯಾಯ ರಸ್ತೆಯನ್ನ ನೀವು ಯೂಸ್ ಮಾಡಿದ್ರೆ ಬೆಟರ್. ಇವತ್ತು ಇನ್ನು ಪ್ರತಿಭಟನೆಗೆ ಪೊಲೀಸರು ಅನುಮತಿ ಕೊಟ್ಟಿಲ್ಲ. ಸೂಕ್ಷ್ಮ ಪ್ರದೇಶದಲ್ಲಿ ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಆಗಿದೆ. ಸರ್, ಈ ಪ್ರೊಟೆಸ್ಟ್ ನ ಉದ್ದೇಶ ಏನು ಸರ್? ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಮೌನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಬೆಂಗಳೂರು ನಗರದಲ್ಲಿ ಸುಮಾರು 280 ಸ್ಥಳಗಳಲ್ಲಿ ನಮ್ಮ ಕಾರ್ಯಕರ್ತರು, ನಮ್ಮ ಲೀಡರ್ಗಳು, ಎಂಎಲ್ಎಗಳು, ಎಕ್ಸ್ ಎಂಎಲ್ಎಗಳು ಎಲ್ಲರೂ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇದರರ್ಥ ಸಾರ್ವಜನಿಕರ ಗಮನವನ್ನು ಸೆಳೆಯಬೇಕು. ಭ್ರಷ್ಟಾಚಾರ ತೊಲಗದೇನೆ ಬೆಂಗಳೂರು ಉಳಿಸಕ್ಕೆ ಸಾಧ್ಯ ಆಗಲ್ಲ. ಬೆಂಗಳೂರು ನಗರದಲ್ಲಿ ಇವತ್ತು ಬಿಬಿಎಂಪಿಯಲ್ಲಿ 40% ಅಲ್ಲ 50% ಕಮಿಷನ್ ಆಗ್ಬಿಟ್ಟದೆ. ಎಲ್ಲ ಕಾರ್ಯಕ್ರಮಗಳು, ಎಲ್ಲ ಪ್ರಾಜೆಕ್ಟ್ಗಳು ಕೂಡ ದುಡ್ಡಿಲ್ಲದೇನೆ ನಡೆಯಲ್ಲ. ಮೊದಲೇ ದುಡ್ಡು ಕೊಡಬೇಕು, ಅಪ್ರೂವಲ್ ಆಗಬೇಕಾದ್ರೆ ದುಡ್ಡು ಕೊಡಬೇಕು, ಅವು ಸ್ಯಾಂಕ್ಷನ್ ಆಗಬೇಕಾದ್ರೆ ದುಡ್ಡು ಕೊಡಬೇಕು ಅಂತ ಎಲ್ಲ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಬಟ್ ಬಹಳ ಜನ ಕಾಂಟ್ರಾಕ್ಟರ್ಗಳು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ, ಪೌರ ಕಾರ್ಮಿಕರು ಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇವ್ರು ಎಲ್ಲಿವರೆಗೂ ಹೋಗ್ತದೆ ಅಂತಂದ್ರೆ ಈ ಭ್ರಷ್ಟಾಚಾರ. ಸ್ವಾಮೀಜಿ ಅವರು ಮಠಕ್ಕೆ ಕೊಟ್ಟಿರ್ತಕ್ಕಂಥ ದುಡ್ಡು ತಗೋಬೇಕಾದ್ರೆ ಲಂಚ ಕೊಡಬೇಕು ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಸೊ ಅದರಿಂದ ಬೆಂಗಳೂರು ನಗರ ಉಳಿಸಬೇಕಾದ್ರೆ ಬೆಂಗಳೂರು ಕ್ಯಾಪಿಟಲ್ ಆಫ್ ಕರ್ನಾಟಕ. ಕಾಂಗ್ರೆಸ್ ಅವರು 60 ವರ್ಷ ದೇಶ ಹಾಳು ಮಾಡಿರೋದು, ಅವರು ಭ್ರಷ್ಟಾಚಾರದ ಜನಕರು ಅಂತ ಹೇಳಿ ಪ್ರೆಸ್ ಮೀಟ್ ಮಾಡಿ ಲೂಟಿ ಮಾಡಿದವರು ಕಾಂಗ್ರೆಸ್ ಅವರು ಅಂತ ಪ್ರೆಸ್ ಮೀಟ್ ಮಾಡಿದ್ರು. ತನಿಖೆ ಮಾಡಿಸಿ. ಸುಧಾಕರ್ ಎಲ್ಲಿದ್ರು? ನಿಮ್ಮಲ್ಲಿ ಕಾಂಗ್ರೆಸ್ ಅಲ್ಲಿ ಮತ್ತೆ ಅಲ್ಲಿ ಹೋಗ್ಬಿಟ್ಟ ತಕ್ಷಣ ಹೊಗಳಿದ್ರೆ, ಬಿಜೆಪಿ ಹೊಗಳಿದ್ರೆ ನಂಬ್ಕೋಬೇಕಾ? ಕೊರೋನಾ ಬಂದಾಗ ಔಷಧಿನಲ್ಲಿ ಭ್ರಷ್ಟಾಚಾರ ಮಾಡಿದವ್ರು ಯಾರು? ಯಾರ್ರೀ? ಯಾವ ಇಲಾಖೆನಲ್ಲಿ ಮಾಡಿರೋದು? ಯಾವ ಇಲಾಖೆನಲ್ಲಿ? ನೀನು ಅವ್ರ ಹೆಸರು ಹೇಳ್ದೇನಪ್ಪ, ಅದಕ್ಕೆ ಕೇಳ್ತಾ ಇರೋದು. ಈ ಹೋರಾಟ ಬೆಂಗಳೂರಿಗೆ ಮಾತ್ರ ಸೀಮಿತನಾ ಸರ್? ನಾವು ದಿನ ನೋಡ್ಕೊಂಡ್ರೆ ಅಲ್ಲೇ ನೋಡ್ಕೊಂಡೆ ಕಾರ್ಯಭಾಷೆಗಳದು. 200 ರೂಪಾಯಿ, 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿವರೆಗೂ ಕಲೆಕ್ಟ್ ಮಾಡ್ತಾರಂತೆ ಒಬ್ಬ ಬೀದಿ ವ್ಯಾಪಾರಿಗಳ ಹತ್ರ. ಇಷ್ಟು ಲಂಚ. ಬೀದಿ ವ್ಯಾಪಾರಿಯವ್ರನ್ನ ಬಿಡ್ತಾ ಇಲ್ಲ, ಕಸ ಹಾಕೋರ್ನ ಬಿಡ್ತಾ ಇಲ್ಲ, ಕಸ ಎತ್ಕೊಂಡು ಹೋಗೋರ್ನ ಬಿಡ್ತಾ ಇಲ್ಲ, ಯಾರನ್ನೂ ಬಿಡ್ತಾ ಇಲ್ಲ. ಸೊ ಅದಕ್ಕೆ ಬೆಲೆಗಳೆಲ್ಲ ಗಗನಕ್ಕೆ ಹೋಗಿದೆ, ಗಗನಕ್ಕೆ ಹೊಂಟೋಗಿದೆ, ಆದಾಯ ಎಲ್ಲ ಕೆಳಕೋಗಿದೆ. ಇದನ್ನ ಜಾಗೃತಿ ಮೂಡಿಸಲು ಅಂತೇಳಿ ಒಂದೇ ಕಡೆ ಬೇಡ, ಎಲ್ಲ ಕಡೆ ಅವ್ರವ್ರ ವಾರ್ಡಲ್ಲಿ ಎಲ್ಲ ಕಡೆ ರಸ್ತೆಗಳೆಲ್ಲ ಹಾಳಾಗಿದೆ, ಎಲ್ಲ ಕಿತ್ತಾಕ್ತಾ ಇದ್ದಾರೆ. ಕಮಿಷನ್ಗೋಸ್ಕರ ಅರ್ಧ ಕೆಲಸ ಆಗ್ತಾ ಇದೆ. ಇದನ್ನೆಲ್ಲ ತಡೆಗಟ್ಟಬೇಕು ಅಂತ ಹೇಳಿ ನಾವು ಜನರಿಗೆ ಜಾಗೃತಿ ಮೂಡಿಸ್ಲಿಕ್ಕೆ ನಾವು ಪ್ರಜೆಗಳ ಧ್ವನಿಯನ್ನ ಎತ್ತಿ ಹಿಡಿತಾ ಇದ್ದೀವಿ. One second. Let our CLP leaders say something. ಎಲ್ಲ ವರ್ಗದ ಜನ ಇವತ್ತು ಈ ಸರ್ಕಾರದ ಮೇಲೆ ಶಾಪ ಹಾಕ್ತಾ ಇದ್ದಾರೆ. ಯಾಕಂತಂದ್ರೆ ಲಂಚ ಕೊಡ್ಲಿಕ್ಕೆ ಆಗದೇನೆ ಯಾವುದೇ ವ್ಯಾಪಾರ ವಹಿವಾಟು ನಡೀಲಿಕ್ಕೆ ಸಾಧ್ಯ ಬೆಂಗಳೂರಿನಲ್ಲಿ.
ಅವ್ರು ಏನ್ ಮಾಡಿದ್ದಾರೆ 70-80 ಲಕ್ಷ 1 ಕೋಟಿ ಆಯ್ಕಟ್ಟಿನ ಪೊಲೀಸ್ ಸ್ಟೇಷನ್ಗಳಿಗೆ ಹಾಕ್ಬೇಕಾದ್ರೆ ಇನ್ಸ್ಪೆಕ್ಟರ್ಗಳು ಹಾಕ್ಬೇಕಾದ್ರೆ ACP ಲಂಚ ಕೊಡ್ಲಿಕ್ಕೆ ಆಗದೇನೆ DCPಗಳು ಹಾಕ್ಬೇಕಾದ್ರೆ ಯಾವುದೇ ವ್ಯಾಪಾರ ಲಂಚ ವಸೂಲು ಮಾಡಬೇಕು. ಪೊಲೀಸ್ನವ್ರು ಏನ್ ಮಾಡಿದ್ದಾರೆ, ಅವ್ರಿಗೆಲ್ಲ 70-80 ಲಕ್ಷ 1 ಕೋಟಿವರೆಗೂ ಇನ್ಸ್ಪೆಕ್ಟರ್ಗಳು ಹಾಕ್ಬೇಕಾದ್ರೆ ACP ಹಾಕ್ಬೇಕಾದ್ರೆ SP DCPಗಳು ಹಾಕ್ಬೇಕಾದ್ರೆ ಲಂಚ ಕೊಟ್ಬಿಟ್ಟು ಬರಬೇಕು. ಲಂಚ ಕೊಟ್ಬಿಟ್ಟು ಬಂದ್ಮೇಲೆ ಸುಮ್ಮನೆ ಇರೋಕ್ಕಾಗುತ್ತಾ? ವಸೂಲು ಮಾಡಬೇಕು. ಈ ಬೀದಿ ವ್ಯಾಪಾರಿಗಳ ಹತ್ರ ವಸೂಲು ಮಾಡೋದು, ರೆಸ್ಟೋರೆಂಟ್ಗಳಲ್ಲಿ ವಸೂಲು ಮಾಡೋದು, CL9 ಇರ್ತಕ್ಕಂಥ CL2 CL7 CL9 ಈ ಅಂಗಡಿಗಳಲ್ಲೆಲ್ಲ ವಸೂಲು ಮಾಡೋದು, ವ್ಯಾಪಾರ ಮಾಡೋರ ಹತ್ರ ವಸೂಲು ಮಾಡೋದು. ಎಲ್ಲೆಲ್ಲಿ ಎಸ್ಟಾಬ್ಲಿಷ್ಮೆಂಟ್ಗಳಿದ್ದಾವೆ ಎಲ್ಲ ಕಡೆ ಲಂಚ 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 ಅಂತ ಶುರುವಾಗ್ಬಿಡೋದೆ. ಇದರಿಂದ ಜನ ಬಹಳ ಕಾನ್ಫಿಡೆನ್ಸ್ ಆಗ್ತದೆ. ಇದನ್ನ ಅದಕ್ಕೆ ಭ್ರಷ್ಟಾಚಾರ ತೊಲಗಿಸಬೇಕು ಅಂತೇಳಿ ಜನಜಾಗೃತಿ ಮಾಡಬೇಕು. ನಾವು ಇದನ್ನ ಈ 270 ಸ್ಥಳಗಳಲ್ಲಿ ಮೌನ ಪ್ರತಿಭಟನೆಯನ್ನು ಕಾಂಗ್ರೆಸ್ ಪಕ್ಷ, ರಾಮಲಿಂಗ ರೆಡ್ಡಿ ಅವರು, ದಿನೇಶ್ ಗುಂಡೂರಾವ್ ಅವರು, ಜಾರ್ಜ್ ಅವರು, ಆಮೇಲೆ ಇವರು ನಮ್ಮ ಯಾರೀಶ್ ರಿಜ್ವಾನ್ ಎಲ್ಲರೂ ಕೂಡ ಅವರವರ ಕ್ಷೇತ್ರಗಳಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಇದನ್ನ ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿದೆ. ನಾವು ಬಹುಶಃ ಪದ್ಮಾವತಿ ಅಖಂಡ ಶ್ರೀನಿವಾಸ ಮೂರ್ತಿ ಜಮೀನು ರಾಜ್ಯದ ಬೆಂಗಳೂರು ನಗರದ ಜನ ತೀರ್ಮಾನ ಮಾಡಿದ್ದಾರೆ. ಕಳೆದ ಸಾರಿ ನಾವು ಹೆಚ್ಚು ಸ್ಥಾನಗಳಲ್ಲಿ ಗೆದ್ದಿದ್ದೇವೆ. ಈ ಸಾರಿ 28ರಲ್ಲಿ more than 20 ಕ್ಷೇತ್ರಗಳಲ್ಲಿ ಗೆಲ್ತೀವಿ. more than 20 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ತೀವಿ. ಅವರು ಅದಕ್ಕೇನೆ ಎದುರ್ಕೊಂಡು ಕಾರ್ಪೊರೇಷನ್ ಎಲೆಕ್ಷನ್ ಮಾಡಲಿಲ್ಲ. ಕಾರ್ಪೊರೇಷನ್ ನೆಪ ಮಾಡ್ಕೊಂಡು ಮುಂದೂಡ್ತಾ ಇದ್ದಾರೆ. ಅಸೆಂಬ್ಲಿ ಆದ್ಮೇಲೆ ಮಾಡಬೇಕು ಅಂತೇಳಿ ಮುಂದೂಡ್ತಾ ಇದ್ದಾರೆ. ಕಾರ್ಪೊರೇಷನ್ ಎಲೆಕ್ಷನ್ ಮಾಡಿದರೆ 100ಕ್ಕೆ 100 ನಾವು ಗೆಲ್ತಿದ್ದೆವು. ಕಾರ್ಪೊರೇಷನ್ ಇಲ್ಲ. ಈಗ ಅದರ ವಿರುದ್ಧವಾಗಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ, ಕಹಳೆಯನ್ನ ಮೊಳಗಿಸಿದ್ದೀವಿ ಅಂತ ಹೇಳಿ ಸಿದ್ದರಾಮಯ್ಯ ಹಾಗೆಯೇ DK ಶಿವಕುಮಾರ್ ಅವರು ಮಾತಾಡ್ತಾ ಹೇಳ್ತಾ ಇದ್ರು. ಇವತ್ತು ಬೆಂಗಳೂರಿನ 300ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಕಾಂಗ್ರೆಸ್ ಅವರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಈಗ ಸಿದ್ದರಾಮಯ್ಯ, DK ಶಿವಕುಮಾರ್, NA ಹ್ಯಾರಿಸ್ ಅವರೆಲ್ಲ ಟ್ರಿನಿಟಿ ಸರ್ಕಲ್ನಲ್ಲಿ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ವಾಹನ ಸವಾರಿಗೆ ಅಲ್ಲಿ ಟ್ರಾಫಿಕ್ ಜಾಮ್ನ ಬಿಸಿ ಯಾವ ರೀತಿಯಾಗಿ ತಟ್ಟಿದೆ ಅಂತ. ಆದರೆ ನಾವು ಟ್ರಾಫಿಕ್ ಅನ್ನ ಅಲ್ಲಿ ಜಾಮ್ ಮಾಡ್ತಾ ಇಲ್ಲ, ರಸ್ತೆಗಳನ್ನ ನಾವು ಬ್ಲಾಕ್ ಮಾಡಿ ಪ್ರತಿಭಟನೆ ನಡೆಸ್ತಾ ಇಲ್ಲ. ನಾವು ಫುಟ್ಪಾತ್ ಮೇಲೆ ನಿಲ್ತೀವಿ, ಮೌನ ಪ್ರತಿಭಟನೆಯನ್ನ ಮಾಡ್ತೀವಿ. ಜನಸಾಮಾನ್ಯರಿಗೆ ಈ ಸರ್ಕಾರ ಯಾವ ತರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅದನ್ನ ಗಮನಕ್ಕೆ ತರ್ತಾ ಇದ್ದೀವಿ ಅನ್ನೋ ಮಾತನ್ನ ನಾಯಕರು ಹೇಳ್ತಾ ಇದ್ದಾರೆ. ಆದರೆ ಬೆಂಗಳೂರು ಅಂತ ಸಿಟಿಯಲ್ಲಿ ಒಂದು 15-20 ಜನ ಒಂದ್ ಕಡೆ ಸೇರ್ಕೊಂಡ್ರು ಕೂಡ ಅಲ್ಲಿ ಎಷ್ಟು ಮಟ್ಟಿಗೆ ಟ್ರಾಫಿಕ್ ಜಾಮ್ನ ಬಿಸಿಯನ್ನ ವಾಹನ ಸವಾರರು ಅನುಭವಿಸ್ತಾರೆ ಅನ್ನೋದನ್ನ ನಾವು ನೋಡಿದ್ದೀವಿ. ಇವತ್ತು ಕಾಂಗ್ರೆಸ್ ಅವರು ಆಸ್ ಪರ್ ಪ್ಲಾನ್ 300ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಪ್ರತಿಭಟನೆ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ 200 ಸಿಗ್ನಲ್ ಇದೆ, 26 ಫ್ಲೈಓವರ್ಗಳಿದೆ, ಜೊತೆಗೆ 25 ಮೆಟ್ರೋ ಸ್ಟೇಷನ್ಗಳಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರೋದು. ಇನ್ನು ಕಾಂಗ್ರೆಸ್ ಪ್ರತಿಭಟನೆಗೆ ಪೊಲೀಸರು ಪರ್ಮಿಷನ್ ಅನ್ನ ಕೊಟ್ಟಿಲ್ಲ. ಈಗ ಸೂಕ್ಷ್ಮ ಪ್ರದೇಶದಲ್ಲಿ KSRP ತುಕಡಿಗಳನ್ನ ನಿಯೋಜನೆ ಮಾಡಿದ್ದಾರೆ. ಈಗ ನಾಯಕರನ್ನ ವಶಕ್ಕೆ ಪಡಿತಾರಾ ಅಥವಾ ಇವ್ರ ಮೌನ ಪ್ರತಿಭಟನೆಯನ್ನ ಸ್ವಲ್ಪ ಹೊತ್ತು ಮಾಡಿ ಅಲ್ಲಿಂದ ತೆರಳುತ್ತಾರಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಈಗ ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಸರ್ಕಾರದ ಭ್ರಷ್ಟಾಚಾರವನ್ನ ಜನರ ಮುಂದಿಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಷ್ಟೇ. ಜೊತೆಗೆ ಬೆಲೆ ಏರಿಕೆ ಇರ್ಬೋದು, ನಿರುದ್ಯೋಗದಂತ ಸಮಸ್ಯೆಗಳಿರ್ಬೋದು, ಇವೆಲ್ಲವನ್ನು ಕೂಡ ಪ್ರಸ್ತಾಪಿಸಿ ಕಾಂಗ್ರೆಸ್ ಅವರು ಇವತ್ತು ಬೆಂಗಳೂರಲ್ಲಿ 300ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರೋದು. ಇನ್ನು ಟ್ರಿನಿಟಿ ಸರ್ಕಲ್ನಲ್ಲಿ ಸಿದ್ದರಾಮಯ್ಯ ಹಾಗೇನೆ DK ಶಿವಕುಮಾರ್ ಸೇರಿದಂತೆ ಪ್ರಮುಖ ನಾಯಕರು ಸುರ್ಜೇವಾಲಾ ಅವರು ಕೂಡ ಇದ್ದಾರೆ. ಸಮರವನ್ನ ಸರ್ಕಾರದ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರು ಸಮರ ಸಾರಿರೋದನ್ನ ಗಮನಿಸ್ತಾ ಇದ್ದೀವಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಒಂದು ಕಡೆ ಪಕ್ಷದ ಪ್ರಮುಖ ನಾಯಕರು, ಇನ್ನೊಂದು ಕಡೆ ಆ ಫುಟ್ಪಾತ್ ಮೇಲೆ ಕಾಂಗ್ರೆಸ್ನ ಕಾರ್ಯಕರ್ತರು ನಿಂತಿದ್ದಾರೆ. ವಿವಿಧ ರೀತಿಯಲ್ಲಿ ಪೋಸ್ಟರ್ಗಳನ್ನ, ಭಿತ್ತಿ ಪತ್ರಗಳನ್ನ ಹಿಡಿದಿದ್ದಾರೆ. ಅಂದ್ರೆ ಜನರಿಗೆ ಅರಿವು ಮೂಡಿಸೋ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾ ಇರೋದು. ಅಂದ್ರೆ ಯಾವ್ಯಾವ ತರ ಭ್ರಷ್ಟಾಚಾರ ಈಗಿನ ಸರ್ಕಾರದಿಂದ ಆಗಿದೆ, ಬಿಜೆಪಿಯಿಂದ ಆಗಿದೆ ಅಂತ ಹೇಳಿ ಕೆಲವೊಂದು ಭಿತ್ತಿ ಪತ್ರಗಳನ್ನ ಹಿಡಿದಿದ್ದಾರೆ.
ಸಿಟಿ ಒಳಗೆ ಈ ರೀತಿ ಪ್ರತಿಭಟನೆಗಳನ್ನ ಮಾಡ್ತಾ ಇರೋದ್ರಿಂದ ಅದು 300ಕ್ಕೂ ಹೆಚ್ಚು ಸ್ಥಳಗಳಲ್ಲಿ 200 ಸಿಗ್ನಲ್ 26 ಫ್ಲೈಓವರ್ಗಳಲ್ಲೂ ಮತ್ತೆ 25 ಮೆಟ್ರೋ ಸ್ಟೇಷನ್ಗಳಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರೋದ್ರಿಂದ ಸಹಜವಾಗಿ ಟ್ರಾಫಿಕ್ ಜಾಮ್ನ ಬಿಸಿ ವಾಹನ ಸವಾರರಿಗೆ ಅಲ್ಲಿ ತಟ್ತಾ ಇದೆ. ಇನ್ನು ಕೆಲವರು ಫುಟ್ಪಾತ್ ಮೇಲೆ ನಿಂತಿದ್ದಾರೆ, ಭಿತ್ತಿ ಪತ್ರಗಳನ್ನ ಅಲ್ಲಿ ಸಾರ್ವಜನಿಕರಿಗೆ ತೋರಿಸುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಸುಮಾರು ವಿಷಯಗಳನ್ನ ಸರ್ಕಾರದ ವಿರುದ್ಧವಾಗಿ ಕಾಂಗ್ರೆಸ್ ಅವರು ಎತ್ತಿ ಹಿಡಿದು ಈ ಪ್ರತಿಭಟನೆಯನ್ನ ಮಾಡ್ತಿರೋದು. ಅದು 40% ಕಮಿಷನ್ ಇರ್ಬೋದು, ಮತ್ತೆ ಬೆಲೆ ಏರಿಕೆ ಇರ್ಬೋದು, ನಿರುದ್ಯೋಗದ ಸಮಸ್ಯೆಗಳಿರ್ಬೋದು. ಹೀಗೆ ವಿಷಯಗಳನ್ನ ಇಟ್ಕೊಂಡು ಸರ್ಕಾರ ಯಾವ ತರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಹೇಳಿ ಜನರ ಅರಿವಿಗೆ ತರೋ ಪ್ರಯತ್ನವನ್ನ ಕಾಂಗ್ರೆಸ್ ಅವರು ಮಾಡ್ತಿದೀವಿ ಅಂತ ನಾಯಕರು ಹೇಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ನಾವು ಫುಟ್ಪಾತ್ ಮೇಲೆ ನಿಂತು ಒಂದು 15-20 ಜನ ಮೌನ ರೀತಿಯಲ್ಲಿ ಪ್ರತಿಭಟನೆ ಮಾಡೋದ್ರಿಂದ ವಾಹನ ಸವಾರಿಗೆ ಸಮಸ್ಯೆ ಆಗಲ್ಲ ಅಂತ ಸ್ವಲ್ಪ ಹೊತ್ತು ಮುಂಚೆ ನಿಮ್ ಜೊತೆ ಮಾತಾಡಿದಂತ ಹ್ಯಾರಿಸ್ ಅವ್ರು ಹೇಳ್ತಾ ಇದ್ರು. ಈಗ ಪ್ರಮುಖ ನಾಯಕರು ಬಂದಿದ್ದಾರೆ, ಟ್ರಾಫಿಕ್ ಜಾಮ್ ನ ಬಿಸಿ ಯಾವ ತರ ಇದೆ, ಮತ್ತೆ ಪೊಲೀಸರು ಪರ್ಮಿಷನ್ ಕೊಟ್ಟಿಲ್ಲ, ಇವನ್ನೆಲ್ಲ ವಶಕ್ಕೆ ಪಡೆಯುವಂತ ಚಾನ್ಸಸ್ ಇದೆಯಾ? ಶರ್ಮಿತಾ, ಈಗ ಪ್ರತಿಭಟನೆ ಇಲ್ಲಿ ಟಿಡಿಟಿ ಸರ್ಕಾರದಲ್ಲಿ ಪ್ರಾರಂಭವಾಗಿದೆ. ಕಾಂಗ್ರೆಸ್ನ ಪ್ರಮುಖ ನಾಯಕರು ಸಿದ್ದರಾಮಯ್ಯ ಸೇರಿದಂತೆ ಡಿಕೆಶಿ, ಸುರ್ಜೇವಾಲಾ ಸೇರಿದಂತೆ ಪ್ರಮುಖ ನಾಯಕರೆಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಇವರು ಬಂದಂತ ಬಳಿಕವಾಗಿ ಸ್ವಲ್ಪ ರೋಡ್ ಬ್ಲಾಕ್ ಜಾಮ್, ಟ್ರಾಫಿಕ್ ಜಾಮ್ ಆಗಿರುವಂತದ್ದು ನೀವು ನೋಡಬಹುದು ದೃಶ್ಯದಲ್ಲಿ. ಎರಡೂ ಕಡೆ ಟ್ರಾಫಿಕ್ ಜಾಮ್ ಆಗಿದೆ. ಮತ್ತೆ ಅದನ್ನ ಡೈವರ್ಟ್ ಮಾಡೋಕೆ ಟ್ರಾಫಿಕ್ ಮತ್ತೆ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಖುದ್ದಾಗಿ ಇಲ್ಲಿ ಸ್ಪಾಟ್ಗೆ ಬಂದಿರುವಂತದ್ದು. ಅವರೆಲ್ಲೂ ಕೂಡ ಮನವಿ ಮಾಡ್ತಿದ್ದಾರೆ. ಯಾಕಂದ್ರೆ ಕೆಲವರು ಅವರ ಏನು ಮುಖಂಡರಿದ್ದಾರೆ ಅವರೆಲ್ಲ ಕೂಡ ಫುಟ್ಪಾತ್ ಮೇಲೆ ನಿಂತು ಪ್ರೊಟೆಸ್ಟ್ ಅನ್ನ ಅಂದ್ರೆ ಮೌನ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆದ್ರೆ ಬಂದಂತಹ ಕಾರ್ಯಕರ್ತರೆಲ್ಲ ಸ್ವಲ್ಪ ಜಮಾವಣೆ ಆದ ಹಿನ್ನೆಲೆಯಲ್ಲಿ ಈಗ ಇಲ್ಲಿ ನೋಡಬಹುದು ಬ್ಯಾರಿಕೇಡ್ ಗಳನ್ನ ಹಾಕಿ ಪೊಲೀಸರು ಆ ಒಂದು ರಸ್ತೆಗೆ ಬರಬಾರದಂತ ನಿಟ್ಟಿನಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ಪೊಲೀಸರು ಇದು ಮಾಡ್ಕೊಳ್ತಾ ಇರುವಂತದ್ದು. ಸದ್ಯ ಇಲ್ಲಿ ಪ್ರಮುಖ ನಾಯಕರೆಲ್ಲ ಕೂಡ ಕಾಂಗ್ರೆಸ್ನ ಏನು ಡಿ.ಕೆ. ಶಿವಕುಮಾರ್ ಆಗಿರ್ಬೋದು ಮತ್ತೆ ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಈಗ ಕೋಲಾರಕ್ಕೆ ಹೋಗುವಂತ ಹಿನ್ನೆಲೆಯಲ್ಲಿ ಈಗ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ಕೂಡ ಪ್ರಜಾಧ್ವನಿಯ ಒಂದು ಯಾತ್ರಾ ಬಸ್ ನಲ್ಲಿ ಈಗ ಹತ್ತಿರುವಂತದ್ದು. ಈಗ ಇಲ್ಲಿಂದ ಈಗ ಹೊರಡೋಕೆಲ್ಲ ಕೂಡ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿಂದ ಪ್ರತಿಭಟನೆ ಮುಕ್ತಾಯ ಆಗುತ್ತೆ. ಮತ್ತೆ ಈಗ ಈ ಒಂದು ಕ್ಷಣದಲ್ಲಿ ಸುಮಾರು ಇದು ಪೀಕ್ ಟೈಮ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗಿರುವಂತದ್ದು. ಆದ್ರೆ ಈ ಟ್ರಾಫಿಕ್ ಜಾಮ್ ಕ್ಲಿಯರ್ ಮಾಡಕ್ಕೆ ನೋಡಬಹುದು ರೋಡ್ ಯಾವ ತರ ಇಲ್ಲಿ ಎಲ್ಲ ವೆಹಿಕಲ್ಸ್ ಮೂವ್ಮೆಂಟ್. ಯಾಕಂದ್ರೆ ಇಲ್ಲಿ ಬಯಪನಹಳ್ಳಿ ಟು ಹಲಸೂರು ಮಾರ್ಗವಾಗಿ ಬರುವಂತ ವೆಹಿಕಲ್ಸ್ ಇಲ್ಲಿ ಆ ಸುಳ್ಳೆ ಸರ್ಕಲ್ ಹೋಗುವಂತ ಮಾರ್ಗ ಏನಿದೆ ಅವೆಲ್ಲ ಕೂಡ ಹೆಚ್ಚುವರಿಯಾಗಿ ಸುಮಾರು 15 ನಿಮಿಷಗಳ ಕಾಲ ಒಂದು ಟ್ರಾಫಿಕ್ ಜಾಮ್ ಆಗಿತ್ತು. ಅದನ್ನೆಲ್ಲ ಕೂಡ ಈಗ ಪೊಲೀಸರು ಕ್ಲಿಯರ್ ಮಾಡೋಕೆ ಎಲ್ಲ ಕೂಡ ಮುಂದಾಗಿರುವಂತದ್ದು. ಮತ್ತೊಂದ್ ಕಡೆ ಈಗ ಈ ನಾಯಕರೆಲ್ಲ ಏನಿದ್ದಾರೆ ಈಗ ಕೋಲಾರಕ್ಕೆ ಹೋಗೋಕೆ ಎಲ್ಲ ಕೂಡ ಬಸ್ ನಿಲ್ಸ್ಕೊಂಡಿರುವಂತದ್ದು. ಕಾರ್ಯಕರ್ತರು ಕೂಡ ಹೆಚ್ಚುವರಿ ಆಗಿರೋ ಹಿನ್ನೆಲೆಯಲ್ಲಿ ಇದನ್ನ ಕ್ಲಿಯರ್ ಮಾಡೋಕೆ ಟ್ರಾಫಿಕ್ ಪೊಲೀಸರಿಗೆ ಒಂದು ಚಾಲೆಂಜ್ ಆಗಿದೆ. ಸದ್ಯ ಅವರು ಎಲ್ಲ ಕೂಡ ಬ್ಯಾರಿಕೇಡ್ ಗಳನ್ನ ಕಟ್ಟಿ ಅವರು ಎಲ್ಲ ಕೂಡ ಒಂದು ವ್ಯವಸ್ಥೆಯನ್ನ ಏನು ಇಲ್ಲಿ ಭದ್ರತಾ ವ್ಯವಸ್ಥೆ ಏನಿತ್ತು ಅದೆಲ್ಲ ಕೂಡ ಕ್ಲಿಯರ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ ಹರಿಪ್ರಸಾದ್ ಅವರು ಇದ್ದಾರೆ, ಕಾಂಗ್ರೆಸ್ ನಾಯಕರೆಲ್ಲ ಕೂಡ ಅವರು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಒಬ್ಬೊಬ್ಬರಾಗಿ ಇಲ್ಲಿ ಕೆಲ ಅಂದ್ರೆ ಸಿದ್ದರಾಮಯ್ಯನವರಾಗಿರ್ಬೋದು ಮತ್ತೆ ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ ಹೋಗ್ತಾ ಇದ್ದಾರೆ. ಮತ್ತೆ ಹರಿಪ್ರಸಾದ್ ಅವರು ಕೂಡ ಇಲ್ಲಿ ಹೋಗ್ತಾ ಇದ್ದಾರೆ. ಮತ್ತೆ ಅವರು ಕೂಡ ಯಾತ್ರಾ ಬಸ್ ಅಲ್ಲಿ ಹೋಗೋಕೆ ಎಲ್ಲ ಕೂಡ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡಿರುವಂತದ್ದು. ಖುದ್ದಾಗಿ ಈಗ ಇಲ್ಲಿ ಕೆಲವೇ ಕ್ಷಣಗಳಲ್ಲಿ ಪ್ರತಿಭಟನೆಯಿಂದ ಅವರು ಕೂಡ ಹೊಡೋಕೆ ಎಲ್ಲ ಕೂಡ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಏಕಾಏಕಿ ಜನ ಜಾಸ್ತಿ ಆದ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಟ್ರಾಫಿಕ್ ಜಾಮ್ ಆಗಿರುವಂತದ್ದು ನೋಡಬಹುದು ದೃಶ್ಯದಲ್ಲಿ. ಎಲ್ಲ ಕೂಡ ಅತಿ ಹೆಚ್ಚಾಗಿ ಎಲ್ಲ ಕೂಡ ರೋಡ್ ಬ್ಲಾಕ್ ಆಗಿದೆ. ಇಲ್ಲಿ ಬಸ್ಗಳನ್ನ ತಂದು ಅವರ ಒಂದು ಯಾತ್ರಾ ಬಸ್ ಏನಿದೆ ಅದನ್ನ ನಿಲ್ಲಿಸಿಕೊಂಡ ಹಿನ್ನೆಲೆಯಲ್ಲಿ ಇಲ್ಲಿ BMTC ಬಸ್ಗಳು ಮತ್ತೆ ವಾಹನ ಸವಾರರು ಪರದಾಡುವಂತಹ ಒಂದು ಪರಿಸ್ಥಿತಿ ಇರುವಂತದ್ದು. ಸದ್ಯ ಒಟ್ಟಾರೆಯಾಗಿ ಇವತ್ತಿನ ಆ ಒಂದು ಬೆಂಗಳೂರಿನಲ್ಲಿ 300 ಸ್ಥಳಗಳಲ್ಲಿ ಏನು ಈ ಒಂದು ಭ್ರಷ್ಟಾಚಾರದ ವಿರುದ್ಧವಾದಂತಹ ಒಂದು ಆರೋಪವನ್ನ ಮಾಡಿ ಈಗ ಕಾಂಗ್ರೆಸ್ ಒಂದು ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಎಲ್ಲಾ ಕಡೆ ಫುಟ್ಪಾತ್ ಸ್ಥಳದಲ್ಲಿ ಮಾಡಿಕೊಂಡಿದ್ದು. ಆದ್ರೆ ಟಿಡಿಟಿ ಸರ್ಕಲ್ ಅಲ್ಲಿ ಪ್ರಮುಖ ಕಾಂಗ್ರೆಸ್ನ ಮುಖಂಡರು ನಾಯಕರೆಲ್ಲ ಬಂದಿದ್ದ ಹಿನ್ನೆಲೆಯಲ್ಲಿ ಹೆಚ್ಚು ಜನ ಜಮಾವಣೆಯಾಗಿ ಟ್ರಾಫಿಕ್ ಜಾಮ್ ನಿಂದ ಪರದಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಶರ್ಮಿತಾ, ಥ್ಯಾಂಕ್ ಯು ಗಂಗಾಧರ್ ವಾಗಟ ಈ ಕ್ಷಣದ ಅಪ್ಡೇಟ್ಸ್ಗೆ. ಇನ್ನು ಬಿಜೆಪಿ ವಿರುದ್ಧ ಪ್ರತಿಭಟನೆ ಮಾಡ್ತಿರುವಂತಹ ಕಾಂಗ್ರೆಸ್ಗೆ ಸಚಿವ ಸುಧಾಕರ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಭ್ರಷ್ಟಾಚಾರದ ಗಂಗೋತ್ರಿ ಅಂತ ಆರೋಪ ಮಾಡಿದ್ದಾರೆ. ಕ್ರೈಮ್ ರೇಟ್ ಜಾಸ್ತಿ ಆಗಿದೆ ಕಾಂಗ್ರೆಸ್ ಕಾಲದಲ್ಲಿ ಅಂತ ಕಿಡಿಕಾರಿದ್ದಾರೆ. ಸುಧಾಕರ್ ಆರೋಪಕ್ಕೆ ಸಿದ್ದರಾಮಯ್ಯ ಕೂಡ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ರೀಡು ಇದು ಯಾವಾಗಲೂ ಕೂಡ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಡಿನೋಟಿಫಿಕೇಶನ್ಗೆ ಒಂದು ಹೊಸ ಪದವನ್ನೇ ಇವರ ಅನುಕೂಲಕ್ಕೆ ಅವರು ಸ್ಥಾಪನೆ ಮಾಡಿ ಸೃಷ್ಟಿ ಮಾಡಿ
ಪಾಪ 10,000 ಕುಟುಂಬಗಳಿಗೆ ಅನ್ಯಾಯ ಮಾಡಿದ್ದಾರೆ. ಬೆಂಗಳೂರಿನ 10,000 ಬೆಂಗಳೂರು ನಿವಾಸಿಗಳಿಗೆ ಸೈಟ್ಗಳನ್ನ ಅಲಾಟ್ ಮಾಡೋದಕ್ಕೆ ಅವಕಾಶ ಇತ್ತು. ಆದರೆ ಇವ್ರು ಏನ್ ಮಾಡಿದ್ರು, ಸುಮಾರು 2003ರಲ್ಲಿ ಇದ್ದಿದ್ದು 3,839 ಎಕರೆ ನೋಟಿಫೈ ಆಗಬೇಕು ಅಂತೇಳಿ ಇವ್ರ ಕಾಲದಲ್ಲಿ ಮಾಡಿದ್ದು ಎಷ್ಟು ಡಿನೋಟಿಫಿಕೇಶನ್ ಅಂದ್ರೆ ರೀಡು ಹೆಸರಿನಲ್ಲಿ 900 ಎಕರೆಗೂ ಹೆಚ್ಚು 900 ಎಕರೆಗೂ ಹೆಚ್ಚು ಜಮೀನನ್ನ ರೀಡು ಮೂಲಕ ಡಿನೋಟಿಫಿಕೇಶನ್ ಮಾಡ್ತಾರೆ. ಇವೆಲ್ಲ ಕೂಡ ಮುಚ್ಚಾಕ್ಬೇಕು ಅಂತಾನೆ ACB ತೆಗೆದಿದ್ದು, ಇನ್ನೇನಕ್ಕೂ ಅಲ್ಲ. ಲೋಕಾಯುಕ್ತವನ್ನ ಮುಚ್ಚಿ ACB ಯಾಕೆ ಬಂತು ಅಂದ್ರೆ ಇದನ್ನೆಲ್ಲ ಮುಚ್ಚಾಕ್ಬೇಕು. ಸುಧಾಕರ್ ಎಲ್ಲಿದ್ರು? ನಿಮ್ಮಲ್ಲಿ ಕಾಂಗ್ರೆಸ್ ಅಲ್ಲಿ ಇದ್ರು. ಮತ್ತೆ ಅಲ್ಲಿ ಹೋಗ್ಬಿಟ್ಟ ತಕ್ಷಣ ಹೊಗಳಿದ್ರೆ ಬಿಜೆಪಿ ಹೊಗಳಿದ್ರೆ ನಂಬ್ಕೋಬೇಕಾ? ಕೊರೋನಾ ಬಂದಾಗ ಔಷಧಿನಲ್ಲಿ ಭ್ರಷ್ಟಾಚಾರ ಮಾಡಿದವ್ರು ಯಾರು? ಯಾರ್ರೀ? ಯಾವ ಇಲಾಖೆನಲ್ಲಿ ಮಾಡಿ? ಯಾವ ಇಲಾಖೆನಲ್ಲಿ? ನೀನು ಅವ್ರ ಹೆಸರು ಹೇಳ್ದಿಲ್ಲಪ್ಪ, ಅದಕ್ಕೆ ಕೇಳ್ತಾ ಇರೋದು. ವೆಲ್ಕಮ್ ಬ್ಯಾಕ್. ಮತ್ತೆ ರೊಚ್ಚಿಗೆದ್ದಿದ್ದಾರೆ ಅಂಗನವಾಡಿಯ ಕಾರ್ಯಕರ್ತೆಯರು. ನಿನ್ನೆ ಮುಕ್ತಾಯವಾಗಿತ್ತು ಪ್ರೊಟೆಸ್ಟ್, ಈಗ ಮತ್ತೆ ಬೀದಿಗಿಳಿದಿದ್ದಾರೆ. ಬೇರೊಂದು ಸಂಘಟನೆ ಮೂಲಕ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಪಟ್ಟಣ ಹಿಡಿದು ಅಂಗನವಾಡಿಯ ಕಾರ್ಯಕರ್ತೆಯರು ಮತ್ತೆ ಬೀದಿಗೆ ಇಳಿದಿದ್ದಾರೆ. 4 ದಿನ ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಿದ್ರು. ಸಚಿವರು ಒಂದು ಆಶ್ವಾಸನೆಯನ್ನ ಕೊಟ್ಟು ನಿಮ್ಮ ಬೇಡಿಕೆ ಈಡೇರಿಸ್ತೀವಿ ಅಂತ ಹೇಳಿ, ಹಾಗಾಗಿ ನಿನ್ನೆ ಪ್ರತಿಭಟನೆಯನ್ನ ಕೈ ಬಿಟ್ಟಿದ್ರು. ಇವತ್ತಿನ ಮತ್ತೆ CITU ಸಂಘಟನೆಯಿಂದ ಪ್ರತಿಭಟನೆ ನಡೀತಾ ಇದೆ. ರಾಜ್ಯದ ಮೂಲೆ ಮೂಲೆಗಳಿಂದ 10,000ಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತೆಯರು ಬಂದಿದ್ದಾರೆ, ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಒಂದಿಷ್ಟು ಬೇಡಿಕೆಗಳನ್ನ ಇವರು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಸೇವೆಯನ್ನ ಖಾಯಂ ಮಾಡಬೇಕು, 21,000 ವೇತನವನ್ನ ಫಿಕ್ಸ್ ಮಾಡಬೇಕು, ಮಿನಿ ಅಂಗನವಾಡಿಗಳನ್ನ ಮೇಲ್ದರ್ಜೆಗೆ ಏರಿಕೆ ಮಾಡಬೇಕು, ಹೀಗೆ ವಿವಿಧ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ.